ಇದೇ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಿದ್ದ ದರ್ಶನ್ಗೆ ನಿಜವಾಗ್ಲೂ ನೆಮ್ಮದಿ ಇಲ್ಲದ ಹಾಗೆ ಆಗ್ಬಿಟ್ಟಿದೆ ನೋಡಿ. ಅಟ್ಲೀಸ್ಟ್ ನೆಮ್ಮದಿಯಿಂದ ಮಲಗೋಣ ಅಂದ್ರೂ ಸರಿಯಾದ ಬೆಡ್ಶೀಟ್, ತಲೆದಿಂಬು ಸಿಗ್ತಿಲ್ಲ. ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರೋ ದರ್ಶನ್ ಆಫ್ಟರ್ ಆಲ್ ಮೂಲಭೂತ ಸೌಕರ್ಯಗಳಿಗೋಸ್ಕರ ಗೋಗರಿಯೋ ಹಾಗೆ ಆಗ್ಬಿಟ್ಟಿದೆ. ಈ ಸಂಬಂಧ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇಂದು ನಡೆದ ವಿಚಾರಣೆಯಲ್ಲಿ ಏನೆಲ್ಲ ನಡೀತು ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ದಿನೇ ದಿನೇ ನೆಮ್ಮದಿ ಕಳ್ಕೊಂಡು ನರಕ ದರ್ಶನ ಮಾಡುತ್ತಿದ್ದಾರೆ. ಎರಡನೇ ಬಾರಿಗೆ ಜೈಲಿಗೆ ಹೋಗ್ತಿದ್ದಂತೆ ಮತ್ತೆ ವಕೀಲರ ಮೂಲಕ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್, ನನಗೆ ಜೈಲಿನಲ್ಲಿ ಬದುಕಲಾಗ್ತಿಲ್ಲ, ಬಿಸಿಲು ನೋಡಿ ತಿಂಗಳಾಯ್ತು, ಬಟ್ಟೆಗಳು ವಾಸನೆ ಬರ್ತಿವೆ, ಹೊದಿಕೆ ಸರಿಯಾಗಿಲ್ಲ, ಇನ್ನು ಬೆನ್ನು ನೋವಿದೆ, ಹಾಸಿಗೆ ಸರಿಯಾಗಿಲ್ಲ, ಇಂತಹ ಜೀವನ ಸಾಗಿಸುವುದಕ್ಕಿಂತ ಸಾಯೋದೇ ಮೇಲೂ ನನಗೆ ಒಂದು ತೊಟ್ಟು ವಿಷ ಕೊಡಲು ಆರ್ಡರ್ ಮಾಡಿ ಅಂತ ನ್ಯಾಯಾಧೀಶರ ಮುಂದೆ ಕಣ್ಣೀರಾಕಿದ್ರು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಜೈಲಿನಲ್ಲಿರೋ ದರ್ಶನ್ಗೆ ಜೈಲ್ ಮ್ಯಾನ್ಯುವಲ್ನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನ ನೀಡಬಹುದು, ಅವನ್ನ ನೀಡಿದರೆ ಜೊತೆಗೆ ವಾಕ್ ಮಾಡಲು, ಟಿವಿ ನೋಡಲು ಅವಕಾಶ ಕಲ್ಪಿಸುವಂತೆ ಆದೇಶ ಹೊರಡಿಸುವ ಮೂಲಕ ಜೈಲು ಅಧಿಕಾರಿಗಳಿಗೆ ಸೂಚಿಸಿದರು. ಆದರೆ ಆದೇಶ ಹೊರಡಿಸಿ ವಾರದೊಳಗೆ ಮತ್ತೆ ದರ್ಶನ್ ಕೋರ್ಟ್ ಆದೇಶವಿದ್ರು. ಜೈಲಾಧಿಕಾರಿಗಳು ಯಾವುದೇ ಸೌಲಭ್ಯಗಳನ್ನ ನೀಡಿಲ್ಲ ಎಂದು ನ್ಯಾಯಾಂಗ ನಿಂದನಾ ಅರ್ಜಿ ಸಲ್ಲಿಸಿದ್ರು. ಇಂದು ಆ ಅರ್ಜಿ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ಈ ವೇಳೆ ವಾದ ಮಂಡಿಸಿದ ದರ್ಶನ್ ಪರ ವಕೀಲ ಸುನೀಲ್, ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶ ನೀಡಿದ್ರು, ಹಾಸಿಗೆ, ದಿಂಬು ಸೇರಿದಂತೆ ಯಾವುದೇ ಕನಿಷ್ಠ ಸೌಲಭ್ಯ ನೀಡಿಲ್ಲ, 15 ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಬೇಕು, ಆದರೆ ತಿಂಗಳಾದರೂ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿಯೇ ಇದ್ದಾರೆ. ಅವರ ಪಕ್ಕದ ಸೆಲ್ನಲ್ಲಿ ಪಾಕಿಸ್ತಾನ್ ಟೆರರಿಸ್ಟ್ಗಳಿದ್ದು ಅವರಿಗೆ ಕೇರಂ ಮಾಡಲು, ಟಿವಿ ನೋಡಲು ಅವಕಾಶವಿದೆ. ಆದರೆ ದರ್ಶನ್ ವಿಚಾರದಲ್ಲಿ ಕೋರ್ಟ್ ಸೂಚನೆ ಇದ್ರೂ ಕ್ಯಾಸುವಲ್ ಆಗಿ ತೆಗೆದುಕೊಂಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿವಾದ ಮಂಡಿಸಿದ ಸರ್ಕಾರದ ಪರ ವಕೀಲರು, ದರ್ಶನ್ಗೆ ಎಲ್ಲಾ ಸೌಲಭ್ಯಗಳನ್ನ ನೀಡಿದ್ದೇವೆ, ಯಾವುದೇ ರೀತಿಯ ಉಲ್ಲಂಘನೆ ಮಾಡಿಲ್ಲ, ಸುಮ್ಮನೆ ಅಧಿಕಾರಿಗಳ ಮೇಲೆ ಆರೋಪಗಳನ್ನ ಮಾಡ್ತಿದ್ದಾರೆ ಎಂದು ಪ್ರತಿವಾದ ಮಂಡಿಸಿದರು. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.